ಲೂಟಿಯನ್ನು ಭ್ರಷ್ಟಾಚಾರವನ್ನು ನಿಲ್ಲಿಸೋದಕ್ಕೆ ಏನು ಒಂದು ನಾಡ ಪ್ರೇಮದ ಸ್ಫೂರ್ತಿಯಲ್ಲಿ ಕೆಲಸ ಮಾಡೋದಕ್ಕೆ ಹೋಗಿದ್ರು, ಅವ್ರ ಮೇಲೆ ಅನ್ಯಾಯವನ್ನು, ಅಕ್ರಮವನ್ನು, ಲೂಟಿಯನ್ನು, ಭ್ರಷ್ಟಾಚಾರವನ್ನು ತಡೆಯೋದಕ್ಕೆ ಹೋಗಿದ್ದಂತಹ KRS ಪಕ್ಷದ ಸೈನಿಕರಾಗಿದ್ದಂತಹ ರಾಜು ಮತ್ತು ಅಶೋಕ್ ಅವ್ರ ಮೇಲೆ ಪೊಲೀಸರು ಯಾರೋ ಕಾರನ್ನು ಭಾನುವಾರದ ದಿವಸ ಕಾರನ್ನು ಬಳಸ್ತಾ ಇದ್ದ ಆತ ಏನು ಇವರು ಒಂದು ರೀತಿಯಲ್ಲಿ ಹೋಗಿ ಸಭ್ಯವಾಗಿ ಈ ನಾಡಿನ ಪ್ರಜೆಯಾಗಿ ದೇಶದ ಒಬ್ಬ ತೆರಿಗೆದಾರನಾಗಿ ಯಾವ ರೀತಿಯಾಗಿ ಸಭ್ಯವಾಗಿ ಪ್ರಶ್ನೆ ಮಾಡ್ಬೋದು ಅದನ್ನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅನ್ಯಾಯವನ್ನು ಪ್ರಶ್ನೆ ಮಾಡೋದೇ ಅಪರಾಧ ಅನ್ನುವಂಥ ರೀತಿಯಲ್ಲಿ ಹೋಗಿ ದೂರನ್ನು ಕೊಟ್ಟು ಆ ದೂರನ್ನು ಹಿಂದೆ ಮುಂದೆ ನೋಡದಲೇ ಯಾವುದೇ ರೀತಿಯ ವಿವೇಚನೆಯನ್ನು ಬಳಸಲೇ ಒಂದು ರೀತಿಯ ಮೂರ್ಖರ ರೀತಿಯಲ್ಲಿ ತಪ್ಪು ಯಾರದು ಅನ್ನೋದನ್ನು ಗಮನಿಸಲೇ ದೂರನ್ನು ಸ್ವೀಕಾರ ಮಾಡಿದಂಥ ಪೊಲೀಸರು ಗ್ರಾಮಾಂತರ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ಇವರು ಅಲ್ಲಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿ 150 ಕಿಲೋಮೀಟರ್ ದೂರದಲ್ಲಿ ಅವರ ಸಂಬಂಧಿಕರ ಮನೆಯಲ್ಲಿ ಇದ್ದ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಅವರನ್ನು ಅರೆಸ್ಟ್ ಮಾಡಿಕೊಂಡು ರಾತ್ರಿ 12 ಗಂಟೆನಲ್ಲಿ ಮಧ್ಯರಾತ್ರಿಯಲ್ಲಿ ಅವರನ್ನು ಅರೆಸ್ಟ್ ಮಾಡಿಕೊಂಡು ಬಂದು ಜೈಲಿಗೆ ಕಳಿಸಿದ್ರು. ಸುಳ್ಳು ಆರೋಪಗಳನ್ನು ಹೊರಿಸಿ ಜೈಲಿಗೆ ಕಳಿಸಿದ್ರು. ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಇರುವಂಥ ಕೆಲಸಗಳಿಂದಾಗಿ ಸಂತ್ರಸ್ತರಾಗಿದ್ದಾರೆ. ಅಕ್ಷರಶಃ ಕೆಲವು ಲೂಟಿಕೋರರು, ಭ್ರಷ್ಟಾಚಾರಿಗಳು, ದುರಾಡಳಿತದಲ್ಲಿ ಮುಳುಗಿರುವಂತಹ ರಾಜಕಾರಣಿಗಳು ಇವತ್ತು KRS ಪಕ್ಷದ ನಾಡ ಯೋಧರ ಕೆಲಸಗಳಿಂದ ಸಂತ್ರಸ್ತರಾಗಿದ್ದಾರೆ. ಅಂತಹ ಸಂತ್ರಸ್ತರು, ನಾಡದ್ರೋಹಿಗಳು, ದೇಶದ್ರೋಹಿಗಳು ಇವತ್ತು ಏನು ಈ ದೇಶವನ್ನು, ನಾಡನ್ನು ಉಳಿಸ್ಕೋಬೇಕು ಅಂತ ಹೇಳಿ ನಮ್ಮ ಸ್ವಾತಂತ್ರ್ಯಗಾರರ, ಹೋರಾಟಗಾರರ ಸ್ಫೂರ್ತಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ KRS ಇವ್ರನ್ನ ಮಣಿಸ್ಬೇಕು, ಇವ್ರನ್ನ ಕಂಟ್ರೋಲ್ ಮಾಡಬೇಕು. ಇವರು ಇದೇ ರೀತಿಯ ಕೆಲಸ ಮಾಡಿದ್ರೆ ನಾವು ಹಾದಿ ಬೀದಿಯಲ್ಲಿ ಭಿಕ್ಷೆ ಬೇಡೋದಕ್ಕಾಗಲ್ಲ. ನಾವು ನಮ್ಮ ತೆರಿಗೆ ಹಣದಲ್ಲಿ ಅವರ ನ್ಯಾಯಯುತವಾಗಿ ಬರುವಂತಹ ಸಂಬಳದಲ್ಲಿ ಅವರ ಹೆಂಡತಿ ಮಕ್ಕಳಿಗೆ ಏನೋ ಬೇಕಾಗಿರೋದನ್ನು ತೆಗೆದುಕೊಂಡು ಹೋಗ್ಬಿಟ್ರೆ ಅವ್ರ ಹೆಂಡತಿ ಮಕ್ಕಳು ಅದನ್ನು ಒಪ್ಪಲ್ಲ, ಖುಷಿ ಪಡಲ್ಲ. ಅವ್ರಿಗೆ ಎಂಜಿಲ್ ಕಾಸಲ್ಲಿ ತಗೊಂಡೋದ್ರೆ ಮಾತ್ರನೇ ನಮ್ಮ ಹೆಂಡತಿ ಮಕ್ಕಳು ಖುಷಿ ಪಡೋದು. ಹಾಗಾಗಿ ನಮ್ಮ ಎಂಜಿಲ್ ಕಾಸ್ಗೆ ಈ KRS ಪಕ್ಷದ ಸೈನಿಕರು ನಮಗೆ ಅಡ್ಡಿಗಾಲು ಹಾಕಿದ್ದಾರೆ ಅಂತ ಹೇಳಿ ಇವತ್ತು ಒಂದಷ್ಟು ಜನ ದುಷ್ಟ ಪೊಲೀಸರು, ಭ್ರಷ್ಟ ಅಧಿಕಾರಿಗಳು, ದುರುಳ ರಾಜಕಾರಣಿಗಳೆಲ್ಲ ಸೇರಿ ಇವತ್ತು KRS ಪಕ್ಷದವ್ರನ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇರುವಂಥ ಹುನ್ನಾರದ ಭಾಗವಾಗಿ ಅಮಾಯಕರು ಅಂತ ಹೋಗ್ಲಿ, ಈ ದೇಶವನ್ನು ಉಳಿಸ್ಕೋಬೇಕು, ಈ ನಾಡನ್ನು ಕಟ್ಟಬೇಕು, ಭ್ರಷ್ಟಾಚಾರವನ್ನು ತೊಲಗಿಸಬೇಕು, ಕುವೆಂಪುರವರ ಸರ್ವೋದಯ ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕು, ಬಸವಣ್ಣನವರ ಕಲ್ಯಾಣ ಕರ್ನಾಟಕವನ್ನು ನಿರ್ಮಿಸಬೇಕು, ಕರ್ನಾಟಕವನ್ನು ಲಂಚ ಮುಕ್ತವನ್ನಾಗಿ ಮಾಡಬೇಕು, ಕರ್ನಾಟಕವನ್ನು, ಭಾರತವನ್ನು ಭ್ರಷ್ಟಾಚಾರ ಮುಕ್ತವನ್ನಾಗಿ ಮಾಡಬೇಕು ಅನ್ನುವಂತಹ ಒಂದು ದೇಶ ಪ್ರೇಮದಲ್ಲಿ ಕೆಲಸ ಮಾಡ್ತಾ ಇರುವಂತಹ, ನ್ಯಾಯಪರವಾಗಿ ಕೆಲಸ ಮಾಡ್ತಾ ಇರುವಂತಹ, ಸತ್ಯ ಅಹಿಂಸಾ ಮಾರ್ಗದಲ್ಲಿ ರವಿಕೃಷ್ಣ ರೆಡ್ಡಿ ಅಂತವರ ಒಬ್ಬ ಶ್ರೀಮಂತ ನಾಯಕರ ಒಂದು ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರನ್ನ ತೆಗೆದುಕೊಂಡೋಗಿ ಪೊಲೀಸರು 2 ರಾತ್ರಿಗಳ ಕಾಲ ಜೈಲಲ್ಲಿ ಇಟ್ಟಿದ್ದಾರೆ. ಒಂದು ದೇಶಕ್ಕಾಗಿ, ನಾಡಿಗಾಗಿ ಹೋರಾಟ ಮಾಡುವಂತಹ ಜನರನ್ನ, ಈ ದೇಶದ ಜನಸಾಮಾನ್ಯರ ಧ್ವನಿಯಾಗಿ ಕೆಲಸ ಮಾಡ್ತಾ ಇರುವಂತಹ, ಜನಸಾಮಾನ್ಯರ ಕಣ್ಣೀರು ಒರೆಸುವಂತಹ ಕೆಲಸ ಮಾಡ್ತಾ ಇರುವಂತಹ ನಾಡ ಪ್ರೇಮಿಗಳಿಗೆ ಪೊಲೀಸರು ಏನು ಮಾಡಿದ್ದಾರೆ ನೆನ್ನೆ, ಇದು ಎಂಥ ಕೆಲಸ, ಎಂಥ ಕುಕೃತ್ಯ ಇದು. ಜನರು, ನೀವೆಲ್ಲ ಸೇರಿ ಬೆವರು ಸುರಿಸಿ ತೆರಿಗೆ ಕಟ್ತಾ ಇರುವಂಥ ತೆರಿಗೆ ಹಣದಲ್ಲಿ ನಮ್ಮ ಕೂಲಿಗಳಾಗಿ ಕೆಲಸ ಮಾಡ್ತಾ ಇರುವಂಥ ಪೊಲೀಸರು ಮತ್ತು ಸರ್ಕಾರಿ ಅಧಿಕಾರಿಗಳು ಮಾಡಿರುವಂಥ ಕೆಲಸ, ಘನಕಾರಿ ಕೆಲಸ ಏನು ಅನ್ನೋದನ್ನ ರಾಜ್ಯದ ಜನ ನೀವೇ ಡಿಸೈಡ್ ಮಾಡಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ಈ ರೀತಿಯಾಗಿ ಇವ್ರು ಯಾರೋ ಬಹುಶಃ ಈ ಪೊಲೀಸರಿಗಾಗಲಿ, ಸರ್ಕಾರಿ ಅಧಿಕಾರಿಗಳಿಗಾಗಲಿ ಇವತ್ತಿನ ಲಜ್ಜೆಗೆಟ್ಟ, ಮಾನಗೇಡಿ, ಸ್ವಾರ್ಥಿ ರಾಜಕಾರಣಿಗಳಿಗೆ KRS ಪಕ್ಷದ ವೀರ ಸೈನಿಕರು ಯಾವ ಒಂದು ಸ್ಫೂರ್ತಿಯಲ್ಲಿ, ಯಾವ ಒಂದು ಕಾರಣಕ್ಕಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಎನ್ನುವಂಥ ಅರಿವು ಅವ್ರಿಗಿಲ್ಲ. ಯಾಕೆಂದರೆ ಅವರು ಯಾವತ್ತೂ ಒಳ್ಳೆಯದನ್ನು ಯೋಚನೆ ಮಾಡೋ ಜನ ಅಲ್ಲ. ಜನರ ಬಗ್ಗೆ ಕಾಳಜಿ ಪ್ರೀತಿಯನ್ನು, ಈ ನಾಡಿನ ಬಗ್ಗೆ, ದೇಶದ ಬಗ್ಗೆ ಕಾಳಜಿ ಪ್ರೀತಿಯನ್ನು ಇಟ್ಕೊಂಡಿರುವಂಥ ಜನರು ಅವ್ರು ಅಲ್ಲದೆ ಇರೋದ್ರಿಂದ ಅವ್ರಿಗೆ KRS ಪಕ್ಷದ ಸೈನಿಕರ ಎದೆ ಒಳಗಿನ ಕಿಚ್ಚು ಎಂಥದ್ದು ಅನ್ನೋದು ಅವ್ರಿಗೆ, ನೀಚರಿಗೆ ಅರ್ಥ ಆಗಿಲ್ಲ. ನಾವು ಯಾರೋ ಇಲ್ಲಿ
ಟೀ ಶರ್ಟ್ ಹಾಕೊಂಡು ಕಾಲರ್ ಎತ್ಕೊಂಡು ಯಾವನನ್ನು ಎದುರಿಸ್ಕೊಂಡು ನಮ್ಮ ಹೆಂಡತಿ ಮಕ್ಕಳಿಗೆ ಏನೋ ತಗೊಂಡೋಗೋದಕ್ಕೆ ಬಂದಿಲ್ಲ. ಇಲ್ಲಿ ನಿಮ್ಮ ರೀತಿಯಾಗಿ ಸಂಬಳದಲ್ಲಿ ಬದುಕ್ತಲ್ಲ ನೀವು ನಿಮ್ಮ ಹೆಂಡತಿ ಮಕ್ಕಳಿಗೆ ಎಂಜಲ್ ಕಾಸನ್ನ ಕೈ ಹಿಡ್ಕೊಂಡು ಹೋಗಿ ತಿನ್ನಿಸ್ತಾ ಇದ್ರಲ್ಲ, ನಿಮ್ಮ ಹೆಂಡ್ರನ್ನ ಸಾಕೋದಕ್ಕೆ ಯೋಗ್ಯತೆ ಇಲ್ವಲ್ಲ ನಿಮಗೆ ಭ್ರಷ್ಟರಿಗೆ. ಆ ರೀತಿಯಾಗಿ ಹೆಂಡತಿ ಮಕ್ಕಳನ್ನ ಸಾಕೋದಕ್ಕೆ ಯೋಗ್ಯತೆ ಇಲ್ಲದೆ ರಸ್ತೆಗೆ ಬಂದು ಹೋರಾಟ ಮಾಡ್ತಾ ಇರೋದಲ್ಲ. ಬೆವರು ಸುರಿಸಿ ಒಂದು ಕಡೆ ದುಡಿತಾ ಇದ್ದಾರೆ, ಕೂಲಿ ನಾಲಿ ಮಾಡ್ತಾ ಇದ್ದಾರೆ, ಕ್ಯಾಬ್ ಓಡಿಸ್ತಾ ಇದ್ದಾರೆ, ರಿಪೇರಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೇನೋ ನ್ಯಾಯವಾಗಿ ದುಡಿಯೋದಕ್ಕೆ ಇರುವಂತ ಮಾರ್ಗಗಳನ್ನ ಬಳಸಿ ದುಡಿದು ತಮ್ಮ ಕುಟುಂಬವನ್ನ ಸಾಕೊಂಡು ಇವತ್ತು ಈ ದೇಶಕ್ಕಾಗಿ ನಾಡಿಗಾಗಿ ಹೋರಾಟ ಮಾಡ್ತಾ ಇರುವಂತವ್ರು KRS ಪಕ್ಷದ ವೀರ ಸೈನಿಕರು. ಅವ್ರು ಯಾರು ನಿಮ್ಮ ತನಿಖೆ ಪೋಲಿ ಅಪಾಪೋಲಿ ಮಾನಗೇಡಿ ಜನ ಅಲ್ಲ ಅನ್ನೋದನ್ನ ಮೊದಲು ನೀವು ಅರ್ಥ ಮಾಡ್ಕೋಬೇಕು. ಇವ್ರನ್ನೇನೋ ಹಿಡಿದು ಜೈಲಿಗೆ ಕಳಿಸ್ಬಿಟ್ರೆ ಅಥವಾ ಇವ್ರ ಮೇಲೆ 2-3 ಕೇಸ್ ಹಾಕ್ಬಿಟ್ರೆ ಅಥವಾ ಇವ್ರ ಮೇಲೆ ರೌಡಿ ಸೀಟ್ ಹಾಕ್ಬಿಟ್ರೆ ಎದುರ್ಕೊಂಡು ಬಿಡ್ತಾರೆ ಅಂತ ಹೇಳಿ ನೀವು ಭಾವಿಸ್ಕೊಂಡಿರ್ಬೋದು. ಆದರೆ ಇವತ್ತು ಇಡೀ ರಾಜ್ಯ ಕುಲಗೆಟ್ಟೋಗಿದೆ, ಇಡೀ ರಾಜ್ಯವೇ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂದರೆ ತಪ್ಪಾಗುತ್ತೆ. ಹಲವಾರು ಕಡೆ ಭ್ರಷ್ಟ ಪೊಲೀಸರು ಇರೋ ರೀತಿಯಲ್ಲೇ ದುರುಳ ಪೊಲೀಸರು ಇರುವ ರೀತಿಯಲ್ಲೇ ಒಳ್ಳೆ ಪೊಲೀಸರು ಇದ್ದಾರೆ. ಹಲವಾರು ಜನ ಇವತ್ತೂ ಕೂಡ ಜನರನ್ನ ಕಾಯ್ತಕ್ಕಂಥ, ಜನರನ್ನ ಕಾಪಾಡ್ತಕ್ಕಂಥ, ಜನರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸದಲ್ಲಿ ಆ ಒಳ್ಳೆ ಪೊಲೀಸರು ತೊಡಗಿದ್ದಾರೆ. ಆದರೆ ಇಲ್ಲಿ ಯಾವುದೋ ಕಾಂಜಿ ಪಿಂಜಿ ಇನ್ಯಾವುದೋ ರಿಯಲ್ ಎಸ್ಟೇಟು ರೋಲ್ ಕಾಲ್ ಮಾಡಿಕೊಂಡು ಇನ್ಯಾವುದೋ ಜೊತೆಯಲ್ಲಿ ಕ್ರಿಮಿನಲ್ ಎಲಿಮೆಂಟ್ ಜೊತೆಯಲ್ಲಿ ಕೈ ಜೋಡಿಸ್ಕೊಂಡು ಅವ್ರ ಜೊತೆಯಲ್ಲಿ ಪಾರ್ಟಿ ಮಾಡಿಕೊಂಡು ಅವ್ರು ಕೊಡೋ ಅಂತ ಎಂಜಲ್ ಕಾಸ್ಗೆ ಕೈ ಹೊಟ್ಕೊಂಡು ಅಂತ ಎಂಜಲ್ ಕಾಸ್ಟಿಂದ ಅವ್ರ ಕುಟುಂಬವನ್ನು ಸಾಕ್ತಾ ಇರುವಂಥ ಯಾವ ಒಂದಷ್ಟು ಜನ ಕಾಂಜಿ ಪಿಂಜಿ ಪೊಲೀಸರು ಅಧಿಕಾರಿಗಳು ಮಾಡ್ತಾ ಇರುವಂತ ಕೆಲಸದಿಂದಾಗಿ ಇವತ್ತು ಇಡೀ ಸಮಾಜಕ್ಕೆ ಒಂದು ಪೊಲೀಸ್ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ, ಸರ್ಕಾರಿ ವ್ಯವಸ್ಥೆ ಮೇಲೆ ಇವತ್ತು ಜನ ವಿಶ್ವಾಸ ಕಳ್ಕೊಳ್ಳುವಂತ ಪರಿಸ್ಥಿತಿಯನ್ನ ಇವತ್ತು ಇಂಥ ನೀಚರು ಭ್ರಷ್ಟರು ತಂದೊಡ್ತಾ ಇದ್ದಾರೆ, ಹೋಗಿದ್ದಾರೆ. ನಾವೆಲ್ಲ ಪಾಪ ನಿನ್ನ ಮಧ್ಯಸ್ಥರು ಹೇಳ್ತಾ ಇದ್ರು, ನಾವೆಲ್ಲ ತೆರಿಗೆ ಕಟ್ತಾ ಇದ್ದೀವಿ, ಕಟ್ತಾ ಇಲ್ಲ ತೆರಿಗೆ ನಮ್ಮ ಹತ್ರ ಕಿತ್ಕೋತಾ ಇದ್ದಾರೆ, ಸರ್ಕಾರ ಕಿತ್ಕೋತಾ ಇದೆ. ಅಕ್ಷರ ಸಹ ನಮ್ಮ ಜನರಿಂದ ಇವತ್ತು ತೆರಿಗೆಯನ್ನು ಕಿತ್ಕೋತಾ ಇದೆ. ಅಂತ ತೆರಿಗೆಯನ್ನು ಕಿತ್ಕೊಂಡಂತ ತೆರಿಗೆಯನ್ನು ಅಟ್ಲೀಸ್ಟ್ ಕನಿಷ್ಠ ಜನರಿಗೆ ಒಳ್ಳೆಯದಾಗುವಂಗೆ ಹಾಗೆ ಅವ್ರಿಗೆ ನಾವು ಶಾಲೆ ಕಟ್ಟೋದು, ಆಸ್ಪತ್ರೆ ಕಟ್ಟೋದು, ರಸ್ತೆ ಮಾಡೋದು, ಬಡವ್ರ ಮಕ್ಕಳಿಗೆ ಕೆಲಸ ಕೊಡೋದು ಇನ್ನೊಂದು ಮಾಡಿರೋ ಪಾಪಿಗಳ ಅಂತ ಅಂದರೆ ನೀವು ಜನಸಾಮಾನ್ಯರಿಂದ ಕಿತ್ಕೊಂಡಿರುವಂಥ ಹಣದಲ್ಲಿ ಈ ರೀತಿಯಾಗಿ ಸರ್ಕಾರಿ ವಾಹನಗಳನ್ನು ಇನ್ನೊಂದನ್ನ ದುರುಪಯೋಗ ಪಡಿಸ್ಕೊಂಡು ಮೋಜು ಮಸ್ತಿಯನ್ನು ಮಾಡ್ತಾ ಇದ್ರೆ ನೋಡ್ಕೊಂಡು ಕುತ್ಕೊಳ್ಳೋದಕ್ಕೆ ನಾವೇನು ಏಡಿಗಳಲ್ಲ. KRS ಪಕ್ಷದ ಸೈನಿಕರು ಏಡಿಗಳಲ್ಲ. ಇಡೀ ರಾಜ್ಯದ ಇಡೀ ದೇಶದ ಜನರಿಗೆ ಸ್ಫೂರ್ತಿಯನ್ನ ಕೊಡೋದಕ್ಕೆ ನೀವು ಮಾಡ್ತಾ ಇರುವಂತಹ ಅಲ್ಕಾ ಕೆಲಸಕ್ಕೆ ಏನೆಲ್ಲ ಕೆಲಸವನ್ನ ಮಾಡ್ತಾ ಇದ್ರು ಅದನ್ನ ಜನರಿಗೆ ತೋರಿಸಿ ಜನರು ಅದರ ವಿರುದ್ಧ ಹೋರಾಟ ಮಾಡೋದಕ್ಕೆ ಸ್ಫೂರ್ತಿ ತುಂಬುವಂತ ಕೆಲಸವನ್ನ ಇವತ್ತು KRS ಪಕ್ಷದ ಸೈನಿಕರು ಮಾಡ್ತಾ ಇರುವಂತದ್ದು. ಹಾಗಾಗಿ ನೀವ್ಯಾರೋ ಜೈಲಿಗೆ ಕಳಿಸ್ಬಿಟ್ರೆ, ಕೇಸ್ ಹಾಕ್ಬಿಟ್ರೆ, ರೌಡಿ ಶೀಟರ್ ಹಾಕ್ಬಿಟ್ರೆ KRS ಪಕ್ಷದವರು ಎದುರ್ತಾರೆ ಅಂತ ಹೇಳಿ ಭಾವಿಸ್ಬೇಡಿ. ಇವತ್ತು KRS ಪಕ್ಷದ ಸೈನಿಕರಿಗೆ ಏನು ಜೈಲಿಗೆ ಹೋಗಿ ಬಂದಿದ್ದಾರೆ, ನಮ್ಮ ರಾಜು ಮತ್ತು ಅಶೋಕ್ ಅವರು ಇವರೆಲ್ಲರೂ ಮುಂದಿನ ದಿನಗಳಲ್ಲಿ KRS ಪಕ್ಷದ ಸಾವಿರಾರು ಲಕ್ಷಾಂತರ ಸೈನಿಕರಿಗೆ ಸ್ಫೂರ್ತಿ ಆಗಲಿದ್ದಾರೆ, ಮಾದರಿ ಆಗಲಿದ್ದಾರೆ. ಅವರೆಲ್ಲರಲ್ಲೂ ಹೋರಾಟದ ಕೆಚ್ಚನ್ನ, ಧೈರ್ಯವನ್ನ, ಛಲವನ್ನ ಇವರು ಹೆಚ್ಚಿಸಲಿದ್ದಾರೆ. ಆ ನಿಟ್ಟಿನಲ್ಲಿ ತನ್ನದಲ್ಲ ತಪ್ಪಿಗೆ, ತಮ್ಮದಲ್ಲದ ಕೆಲಸಕ್ಕೆ, ತಮ್ಮದೇನೂ ಸ್ವಾರ್ಥ ಇಲ್ಲದೆ ಹೋಗಿ ನಿಸ್ವಾರ್ಥವಾಗಿ ಕೆಲಸ ಮಾಡಿದಂಥ ಕಾರಣಕ್ಕಾಗಿ ಇವತ್ತು ಪೊಲೀಸರ ಮತ್ತು ಸರ್ಕಾರಿ ಅಧಿಕಾರಿಗಳ ಭ್ರಷ್ಟ ವ್ಯವಸ್ಥೆಯ ಭಾಗವಾಗಿ ಜೈಲಿಗೆ ಹೋಗಿ ಬಂದಂಥ ಇವರಿಬ್ಬರು KRS ಪಕ್ಷದ ನಾಡ ಯೋಧರಿಗೆ ಇಡೀ ಕರ್ನಾಟಕದ ಜನತೆಯ ಪರವಾಗಿ ನಾವು ಅವರನ್ನ ಗೌರವಿಸಿ ಅಭಿನಂದಿಸಬೇಕು ಅಂತ ಹೇಳಿ ನಾನು ಸಂದರ್ಭದಲ್ಲಿ ನಮ್ಮ ಪಕ್ಷದ ಇತರೆ ರಾಜ್ಯ ಸಮಿತಿ ಸದಸ್ಯರಲ್ಲಿ ಕೇಳ್ಕೊತೀನಿ. ಇವತ್ತು ನಮ್ಮ ಜೊತೆಗೆ ನಮ್ಮ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿಗಳಾದಂಥ ಜೀವನ್ ಅವರಿದ್ದಾರೆ, ಹಾಗೆ ರಘುನಂದನ್ ಅವರು ಇದ್ದಾರೆ, ಹಲವಾರು ಜನ ಪಕ್ಷದ ಪದಾಧಿಕಾರಿಗಳಿದ್ದಾರೆ. ಇವರೆಲ್ಲರ ಪರವಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ರಾಜ್ಯದ ಜನರ ಪರವಾಗಿ ಕೆಲಸ ಮಾಡೋದಕ್ಕೆ ಹೋಗಿದ್ದಂಥ ಇವರಿಗೆ ರಾಜ್ಯದ ಜನತೆಯ ಪರವಾಗಿ ನಾನು ಗೌರವ ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. KRS ಪಕ್ಷದ ವೀರ ಯೋಧ ರಾಜು ಅವರಿಗೆ, KRS ಪಕ್ಷದ ವೀರ ಸೈನಿಕ ಅಶೋಕ್ ಅವರಿಗೆ, KRS ಪಕ್ಷದ ನಾಡ ಯೋಧರಾಗಿರ್ತಕ್ಕಂಥ ಅಶೋಕ್ ಮತ್ತೆ ರಾಜು ಅವರಿಗೆ.
ಯುವಕರಿಗೆ ನಾನು ಇನ್ನು ಬಹಳ ಜನ ಈ ರೀತಿ ಮುಂದೆ ಬರಬೇಕು. ಇದು ಮಾಡುವಂತಹ ಒಂದು ನಮ್ಮ ಅಸಹಕಾರವಾಗಲಿ, ನಮ್ಮ ರಾಜ್ಯ ಕಲ್ಯಾಣಕಾರರಾಗಲಿ ಯಾವುದೇ ಕೊಲೆ ಮಾಡಿ ಇಲ್ಲ ಯಾವುದೇ ಒಂದು ದರೋಡೆ ಮಾಡಿ ಇಲ್ಲ ಯಾವುದೋ ಒಂದು ರೇಪ್ ಮಾಡಿ ಅವರು ಜೈಲಿಗೆ ಹೋಗಿಲ್ಲ. ನಾವು ಅವರು ದೇಶಕ್ಕೋಸ್ಕರ ನಮ್ಮ ಇದಕ್ಕೋಸ್ಕರ ದುಡಿತಾ ಇರುವಂಥ ಅವರು ವೀರ ಸೈನಿಕರು ಅವ್ರನ್ನ ದುಷ್ಟ ಲಪಂಗ ಪೊಲೀಸರು ಅವರು ಈ ಥರ ಅವ್ರನ್ನ ದುಷ್ಕೃತ್ಯ ಮಾಡಿ ಅವ್ರನ್ನ ಎಳ್ಕೊಂಡು ಹೋಗಿ ಜೈಲಿಗೆ ಹಾಕಿದ್ದಾರೆ. ಇವತ್ತು ಅವರು ಯಾವುದೇ ಒಂದು ಇದು ಮಾಡಿದ್ರು ನಮ್ಮ KRS ಪಕ್ಷದ ವೀರ ಸೇನಾನಿಗಳು ಬಗ್ಗಲ್ಲ ಜಗ್ಗಲ್ಲ ಇನ್ನೊಂದು ಆಗಲ್ಲ. ಅವ್ರು ಏನೇ ಮಾಡಿದ್ರು ನಮ್ಮ ವೀರ ಸೇನಾನಿಗಳು ಎದೆಗೊಟ್ಟು ನಿಂತ್ಕೊಂಡು ಕೆಲಸ ಮಾಡೋದ್ರಲ್ಲಿ ಯಾವುದೇ ಥರ ಭಯ ಇಲ್ಲ. ಅದನ್ನು ನಮ್ಮ ರವಿಕೃಷ್ಣ ರೆಡ್ಡಿ ಅವರಾಗಲಿ, ನಮ್ಮ ರಘು ಜಾನಗಿರಿ ಅವರಾಗಲಿ, ನಮ್ಮ ಇವರು ರಾಮರೆಡ್ಡಿ ಸರ್ ಆಗಲಿ, ಅವರು ಎಲ್ಲ ನಮ್ಮ ವೀರ ಸೇನಾನಿಗಳಿಗೆ ಒಂದು ಗೈಡ್ಲೈನ್ಸ್ ಕೊಟ್ಟು ಯಾವುದೇ ಥರ ಇದಾಗದಂಗೆ ಅವ್ರಿಗೆ ಯಾವುದೇ ಥರ ಅವರು ಕೈ ಎತ್ತಿಲ್ಲ, ಹೊಡೆದಿಲ್ಲ, ಇದು ಮಾಡಿಲ್ಲ. ಅವರು ನಿಷ್ಠೆಯಿಂದ ಅವ್ರನ್ನ ಕೇಳಿದ್ದಾರೆ. ಏನಂತ, ನೀವು ಒಂದು ಸರ್ಕಾರಿ ವಾಹನ ಎತ್ಕೊಂಡು ಹೋಗ್ತಾ ಇದ್ದೀರಾ, ಅದ್ರದ್ದು ಏನು ID ಕಾರ್ಡ್ ಇದೆ, ನಿಮ್ಮದು ಏನು ದಾಖಲಾತಿಗಳಿದೆ ತೋರಿಸಿ ನೀವು ಹೋಗಿ ಅಂತ ಅವರು ಸೌಜನ್ಯದಿಂದ ಕೇಳಿದಾಗ ಅವರೇ ಅವರು ಇದು ಮಾಡಿ ಅವ್ರ ಮೇಲೆ ಸುಳ್ಳು ಕೇಸ್ ಹಾಕಿ ಇವತ್ತು ಜೈಲು ಕಳಿಸಿದ್ದಾರೆ. ಇದು ಎಷ್ಟು ಸರಿ ಅಂತ ಹೇಳಿ ನಮ್ಮ ಇವರು ಯಾರು ಪರಮೇಶ್ವರ್ ಅವರು ಅದನ್ನು ನೋಡಬೇಕು. ಗೃಹ ಮಂತ್ರಿಗಳು ಅದೇನು ಗೈಡ್ಲೈನ್ಸ್ ಕೊಡ್ತಾ ಇದ್ದಾರೆ ಪೊಲೀಸರಿಗೆ, ಅದೇನು ಇದು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅವರು ಅದನ್ನೆಲ್ಲ ನೋಡಿ ನಮ್ಮ ವೀರ ಸೇನಾನಿಗಳು ಇವತ್ತು ರಿಲೀಸ್ ಆಗಿದ್ದಾರೆ. ಅವರಿಗೆ ಯಾವುದೇ ಥರ ಪೊಲೀಸರು ಏನೇ ಮಾಡಿದ್ರು ನಮ್ಮ ವೀರ ಸೇನಾನಿಗಳು ಜಗ್ಗಲ್ಲ ಬಗ್ಗಲ್ಲ. ನಾನು ಈ ಸಂದರ್ಭದಲ್ಲಿ ಪೊಲೀಸರು ಸೇರಿದ ಹಾಗೆ ಕೆಲವೊಂದಷ್ಟು ಜನ ಭ್ರಷ್ಟ ಅಧಿಕಾರಿಗಳು ಮತ್ತು ಸರ್ಕಾರವನ್ನು ನಡೆಸ್ತಾ ಇರ್ತಕ್ಕಂಥ ಜನರು ಇವತ್ತು ಏನು ಒಳ್ಳೆಯ ಕೆಲಸ ಮಾಡೋದಕ್ಕೆ, ನ್ಯಾಯವಾದ ಕೆಲಸವನ್ನು ಮಾಡೋದಕ್ಕೆ ಈ ಸಮಾಜದಲ್ಲಿ ನಡೀತಾ ಇರುವಂಥ ಅನ್ಯಾಯ, ಭ್ರಷ್ಟಾಚಾರ, ಲೂಟಿ ಇವೆಲ್ಲವನ್ನು ಪ್ರಶ್ನೆ ಮಾಡೋದು ಮತ್ತು ಅದರ ವಿರುದ್ಧ ಹೋರಾಟ ಮಾಡೋದನ್ನೇ ಅಪರಾಧ ಅಂತ ಹೇಳಿ ಇವರು ಭಾವಿಸ್ಕೊಂಡಿದ್ದಾರೆ ಅಂತ ಅಂದರೆ ಬಹುಶಃ ಎಂತಹ ಸಮಾಜವನ್ನು ಇವರು ನಿರ್ಮಾಣ ಮಾಡೋದಕ್ಕೆ ಹೊರಟಿದ್ದಾರೆ. ಇವತ್ತು ನಮ್ಮನ್ನು ಆಳುವಂಥವರು ನಾವೇ ಇವರನ್ನು ಆಯ್ಕೆ ಮಾಡಿಕೊಂಡು ಜನಪ್ರತಿನಿಧಿಗಳನ್ನಾಗಿ ಮಾಡಿ ಸರ್ಕಾರವನ್ನು ರಚನೆ ಮಾಡಿ ಜನರ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ರಪ್ಪ ಅಂತ ಹೇಳಿ ಕಳಿಸ್ತಕ್ಕಂಥ ಸಂದರ್ಭದಲ್ಲಿ ಇವರು ಈ ರೀತಿಯಾಗಿ ಅವರ ಲೋಪದೋಷಗಳನ್ನು, ಅವರು ಮಾಡ್ತಾ ಇರುವಂಥ ಅನಾಚಾರ, ದುರಾಡಳಿತಗಳನ್ನು ಪ್ರಶ್ನೆ ಮಾಡಿದ್ದಕ್ಕೆ ಈ ರೀತಿಯಾಗಿ ಜೈಲಿಗೆ ಕಳಿಸ್ತಾರೆ ಅಂತ ಅಂದರೆ ಯಾವ ತರಹದ ವ್ಯವಸ್ಥೆಯನ್ನು, ಸಮಾಜವನ್ನು ಮುಂದಿನ ದಿನಗಳಲ್ಲಿ ಇವರು ನಿರ್ಮಿಸ್ತಾರೆ ಅನ್ನುವಂಥದ್ದನ್ನು ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು. ಈ ಹಿನ್ನೆಲೆಯಲ್ಲಿ ನಾನು KRS ಪಕ್ಷದ ಎಲ್ಲ ಸೈನಿಕರ ಪರವಾಗಿ ಈ ಥರದ ಭ್ರಷ್ಟಾಚಾರ, ದುರಾಡಳಿತದಲ್ಲಿ ಮುಳುಗಿರುವಂತಹ ನಮ್ಮನ್ನು ಏನೋ ಹತ್ತಿಕ್ಬೋದು ಅನ್ನುವಂಥ ಆಲೋಚನೆಯಲ್ಲಿರುವಂತಹ ದುಷ್ಟರಿಗೆ ಹೇಳೋದಿಷ್ಟೇ, ನೀವು ನ್ಯಾಯ ಕೇಳೋದನ್ನೇ ಅಪರಾಧ ಅಂತ ಹೇಳಿ ಬಿಂಬಿಸೋದಾದರೆ ನಿಮ್ಮ ದೃಷ್ಟಿಯಲ್ಲಿ ಈ ದೇಶದ ಸಂವಿಧಾನದ ಅಡಿಯಲ್ಲಿ ಹೋರಾಟವನ್ನು ಮಾಡೋದೇ ಅಪರಾಧ ಅಂತ ಆದರೆ ನಾವು ಇಂತಹ 100,000 ಅಪರಾಧಗಳನ್ನು KRS ಪಕ್ಷದವರು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಇದು ಅಪರಾಧ ಅಲ್ಲ, ಇದು ನಮ್ಮ ಹಕ್ಕು ಅಂತ ಹೇಳಿ ನಮಗೆ ಗೊತ್ತಿದೆ. ಆದರೆ ನಿಮ್ಮಂಥ ದುರುಳರು ನ್ಯಾಯ ಕೇಳೋದನ್ನ, ಏನು ನ್ಯಾಯವಾದ ಮಾರ್ಗದಲ್ಲಿ, ಸಂವಿಧಾನಾತ್ಮಕವಾದ ಮಾರ್ಗದಲ್ಲಿ ನ್ಯಾಯ ಕೇಳೋದನ್ನ ನೀವು ಇವತ್ತು ಅಪರಾಧ ಅಂತ ಹೇಳಿ ಬಿಂಬಿಸ್ತಾ ಇದ್ದೀರಿ. ಇಂತಹ 106,000 ಅಪರಾಧಗಳನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಹಾಕಿ, ಸಾವಿರಾರು ಕೇಸ್ಗಳನ್ನು ನಮ್ಮ ಮೇಲೆ ನೀವು ಹಾಕಿ. ಹಾಗೆ ರಾಜ್ಯದ ಜನರಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ಳೋದು, ಇವತ್ತು ಹಿಂದೆ ನಮಗೆ ಸಾವಿರಾರು ಜನರು, ಲಕ್ಷಾಂತರ ಜನರು, ಸಾವಿರಾರು ಜನ ಗಲ್ಲಿಗೇರಿ, ಲಕ್ಷಾಂತರ ಜನರು ಪೊಲೀಸರ ಲಾಠಿ ಬೂಟಿನ ಏಟು ತಿಂದು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ನಮ್ಮವರೇ ನಮ್ಮನ್ನು ಆಳ್ವಿಕೆ ಮಾಡಲಿ ಅಂತೇಳಿ ನಮ್ಮ ಪೂರ್ವಿಕರು ನಮ್ಮನ್ನು ಬಿಟ್ಟು ಹೋದರು. ಆದರೆ ಇವತ್ತು ನಮ್ಮನ್ನು ಆಳ್ವಿಕೆ ಮಾಡ್ತಾ ಇರುವಂತಹ, ನಾವೇ ಆಯ್ಕೆ ಮಾಡಿ ಕಳಿಸ್ತಾ ಇರುವಂಥ ನಮ್ಮ ಜನ ಇವತ್ತು ನಮ್ಮನ್ನು ಲೂಟಿ ಮಾಡ್ತಾ ಇದ್ದಾರೆ, ಶೋಷಣೆ ಮಾಡ್ತಾ ಇದ್ದಾರೆ, ದೌರ್ಜನ್ಯ ಮಾಡ್ತಾ ಇದ್ದಾರೆ, ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಯಾರು ಕಳ್ಳರು, ಮೋಸಗಾರರು, ಲೂಟಿಗಾರರು ಮಾಡಬೇಕಾಗಿರೋ ಕೆಲಸವನ್ನು ನಮ್ಮನ್ನು ಆಳೋದಕ್ಕೆ ಆಯ್ಕೆ ಮಾಡ್ಕೊಂಡಿರುವಂಥ ನಮ್ಮದೇ ಜನ ಇವತ್ತು ಮಾಡೋದಕ್ಕೆ ನಿಂತಿದ್ದಾರೆ. ಇವ್ರಿಗೆ ಯಾವುದೇ ಅಂಕುಶ ಇಲ್ಲ, ಇವ್ರಿಗೆ ಯಾರದೇ ಭಯ ಇಲ್ಲ. ಇಂಥ ದುರುಳರನ್ನ, ನೀಚರನ್ನ, ಭ್ರಷ್ಟರನ್ನ ಇವತ್ತು ಪವಿತ್ರ ರಾಜಕಾರಣದಿಂದ ಆಚೆಗೆ ಒತ್ತು ಓಡಿಸ್ಬೇಕು ಅಂತ ಅಂದ್ರೆ ರಾಜ್ಯ ಜನರು ಇಂಥ ಹೋರಾಟಕ್ಕೆ ಮುಂದಾಗಬೇಕು.
ನ್ಯಾಯ ಕೇಳೋದೇ ಅಪರಾಧ ಅಂತ ಆದ್ರೆ ಇಡೀ ರಾಜ್ಯದ ಜನರು ನಾವು ಇವತ್ತು ಅಪರಾಧಿಗಳಾಗ್ತೀವಿ ಅಂತ ಹೇಳಿ ಮುಂದೆ ಬರಬೇಕು. ಅವತ್ತು ಈ ಭ್ರಷ್ಟರಿಗೆ ದುರುಳರಿಗೆ ಏನು ಅನ್ನೋದು ಗೊತ್ತಾಗುತ್ತೆ. ರಾಜ್ಯದ ಜನ ಏಡಿಗಳ ಅಥವಾ ರಾಜ್ಯದ ಜನರು ಇಂಥ ಪಾಪಿಗಳಿಗೆ ಮಣ್ಣು ಮುಕ್ಕಿಸುವಂತಹ ಧೈರ್ಯಶಾಲಿಗಳ ಅನ್ನೋದನ್ನ ಈ ನೀಚರಿಗೆ ಅರ್ಥ ಮಾಡಬೇಕು. ಆ ಕಾರಣಕ್ಕಾಗಿ ಹೇಗೆ ರಾಜು ಅಶೋಕ್ ಇವತ್ತು ಜೈಲಿಗೆ ಹೋಗಿ ಬಂದಿದ್ದಾರೆ, ನಾನು ಒಂದು ದಿವಸ ಈಗ ಕಳೆದ 1-2 ತಿಂಗಳ ಹಿಂದೆ ಅಷ್ಟೇ ನಾವು ಶಿವಕುಮಾರು, ನಮ್ಮ ವೆಂಕಟಾಚಲ ಇವರೆಲ್ಲ, ವೆಂಕಟರಮಣ ಇವರೆಲ್ಲ ಭಾಳ ಒಂದು 5-6 ಜನ ಜೈಲಿಗೆ ಹೋಗಿ ಬಂದ್ವಿ. ಜೈಲು ನಮ್ಮದೇ, ಜೈಲರು ನಮ್ಮದೇ, ದೇಶ ನಮ್ಮದೇ, ರಾಜ್ಯ ನಮ್ಮದೇ, ಊರು ನಮ್ಮದೇ, ಸುತ್ತಮುತ್ತ ಇರೋ ಜನ ನಮ್ಮವರೇ. ಇವ್ರು ಯಾರೋ ನಾಯಿಗಳ ರೀತಿಯಲ್ಲಿ ಇವತ್ತು ಎಂಜಲ್ ಕಾಸಿಗೆ ಆಸೆ ಬಿದ್ದು ತನ್ನ ಹೆಂಡತಿ ಮಕ್ಕಳನ್ನ ನ್ಯಾಯವಾಗಿ ಸಾಕಲಾರದಂತ ಏಡಿಗಳು ಮಾಡ್ತಾ ಇರುವಂತ ಪಿತೂರಿಗೆ KRS ಪಕ್ಷದ ಸೈನಿಕರು ಎದುರಲ್ಲ, ಎದುರಬಾರ್ದು. ನಾವು ಜೈಲ್ಬೋದು, ಇವ್ರು ಹೋಗಿದ್ದಾರೆ, ನೀವು ಹೋಗ್ಬೋದು, ಇವ್ರು ಹೋಗ್ಬೋದು, ಇನ್ನೊಬ್ರು ಹೋಗ್ಬೋದು, ಹೋಗ್ತಾ ಇರೋಣ, ಬರ್ತಾ ಇರೋಣ. ಈ ತರಹದ ನ್ಯಾಯ ಕೇಳೋದೇ ಅಪರಾಧ ಅಂತ ಅಂದ್ರೆ 1000 ಅಪರಾಧಗಳನ್ನ ಮಾಡೋಣ ಇನ್ನು ಮುಂದಕ್ಕೆ. KRS ಪಕ್ಷದ ಎಲ್ಲ ಸೈನಿಕರು ಅದಕ್ಕೆ ಸಿದ್ಧವಾಗಿರಿ. ಏನು ನಮ್ಮ ಧ್ವನಿಯನ್ನ ಜೈಲಿಗೆ ಕಳಿಸಿ ರೌಡಿ ಶೀಟ್ರ್ ಮಾಡಿ ಅಡಗಿಸ್ಬಿಡ್ಬೋದು ಅಂತ ಹೇಳಿ ಈ ಪ್ರಭುತ್ವ ಯೋಚನೆ ಮಾಡ್ತಾ ಇದೆ. ಆಮೇಲೆ ನಮಗೆ ಅರ್ಥ ಆಗಿದೆ, ಇದು ಕೇವಲ ಪೊಲೀಸರ ಚಿತಾವಣೆ ಆಗಲಿ, ಯಾವುದೋ ಒಬ್ಬರು ಸರ್ಕಾರಿ ಅಧಿಕಾರಿಗಳ ಚಿತಾವಣೆ ಅಲ್ಲ. ಇದು ಇಡೀ ಸರ್ಕಾರ ಇವತ್ತು, ಯಾವುದೇ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ಆದರೆ ಕಾಂಗ್ರೆಸ್, BJP, JDS ಇವರೆಲ್ಲ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತವ್ರಿಗೆ ಇವತ್ತು KRS ಪಕ್ಷ ಒಂದು ರೀತಿಯಲ್ಲಿ ಮಗ್ಗಲು ಮುಳ್ಳಾಗಿದೆ. KRS ಪಕ್ಷ ಇವತ್ತು ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಇದೆ, ಜನರನ್ನ ಪ್ರಶ್ನೆ ಕೇಳುವ ಹಾಗೆ ಮಾಡ್ತಾ ಇದೆ. ಜನರು ಯಾವಾಗ ಎದ್ದು ನಿಲ್ತಾರೋ ಅನ್ನುವಂತ ಬಯಲಲ್ಲಿ ಇವತ್ತು ಕಾಂಗ್ರೆಸ್, BJP, JDS ಅವರು ಬದುಕ್ತಾ ಇದ್ದಾರೆ. ಹಾಗಾಗಿ ಅವರು KRS ಪಕ್ಷವನ್ನ ಅಣಿಬೇಕು, ಮಟ್ಟಾಕಬೇಕು ಅಂತ ಮಾಡಿರುವಂತ ಈ ರಾಜಕಾರಣಿಗಳ ಕುತಂತ್ರದ ಭಾಗ ಇದು ಅಂತ ಹೇಳಿ ನಮ್ಗೆ ಗೊತ್ತಾಗಿದೆ. ಹಾಗಾಗಿ ಇಡೀ ಕೇವಲ ನಮ್ಮ ಕೂಲಿಯಲ್ಲಿರುವಂಥ ಪೊಲೀಸರು, ಸರ್ಕಾರಿ ಅಧಿಕಾರಿಗಳು ಅದನ್ನು ಮಾಡ್ತಾ ಇಲ್ಲ, ಅವರನ್ನ ಇಟ್ಕೊಂಡಿರುವಂಥ ಸರ್ಕಾರವೇ ಇವತ್ತು KRS ಪಕ್ಷವನ್ನು ಮಟ್ಟಾಕೋದಕ್ಕೆ ಇದನ್ನ ಮಾಡ್ತಾ ಇದೆ. ನಮಗೆ ಎಷ್ಟೇ ಕಷ್ಟ, ನಷ್ಟ, ಅವಮಾನ, ಜೈಲುವಾಸ ಏನೇ ಬಂದರೂ ಅದನ್ನ ಸಹಿಸಿಕೊಂಡು ಹೋರಾಟ ಮಾಡುವಂಥ ಕೆಲಸವನ್ನು KRS ಪಕ್ಷದ ಸೈನಿಕರು ರಾಜ್ಯಾದ್ಯಂತ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಮಾಡಲಿದ್ದಾರೆ. ನಾವು ರಾಜ್ಯ ಜನರಲ್ಲಿ ಕೇಳ್ಕೊಳ್ಳೋದು, ದಯಮಾಡಿ KRS ಪಕ್ಷವನ್ನು ಬೆಂಬಲಿಸಿ. ಇಂಥವರ ತಮ್ಮದೇನೋ ತಪ್ಪಿಲ್ಲದ ಸಂದರ್ಭದಲ್ಲೂ ಕೂಡ ಈ ರೀತಿಯಾಗಿ ಹೋಗಿ ಜೈಲು ವಾಸವನ್ನು ಅನುಭವಿಸಿ ಬರ್ತಾ ಇರುವಂಥ KRS ಪಕ್ಷದ ವೀರ ಸೈನಿಕರನ್ನ ನೋಡಿಯೂ ಕೂಡ ನೀವು ಯಾವುದೋ ಎಂಜಲ್ ಕಾಸಿಗೆ ಕೈಯೊಡ್ಡುವಂಥ ಯಾವುದೋ ಪಕ್ಷಗಳ ನೀಚರನ್ನ ನಿಮಗೆ ಕುಡಿಸಿ ತಿನ್ನಿಸಿ ನಿಮ್ಮ ಹೆಂಡತಿ ಮಕ್ಕಳನ್ನ ಹಾಳು ಮಾಡಿ ನಿಮ್ಮ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡುವಂಥ ಜನರಿಗೆ ಓಟ್ ಹಾಕಿದ್ರೆ ಯಾವ ಭಗವಂತನೂ ಕೂಡ ಬಂದು ನಿಮ್ಮನ್ನ ಕಾಪಾಡೋದಿಲ್ಲ. ಇಷ್ಟೆಲ್ಲ ತ್ಯಾಗ ಪರಿಶ್ರಮ ಹಾಕಿ ಈ ನಾಡಿಗಾಗಿ ಹೋರಾಟ ಮಾಡ್ತಾ ಇರುವಂಥ KRS ಪಕ್ಷದ ಸೈನಿಕರ ಪರವಾಗಿ ರಾಜ್ಯದ ಜನರು ನೀವೆಲ್ಲರೂ ನಿಲ್ತೀರಾ ಅನ್ನುವಂಥ ವಿಶ್ವಾಸ ನಮಗಿದೆ. ಆ ಒಂದು ವಿಶ್ವಾಸದ ಸ್ಫೂರ್ತಿಯಲ್ಲಿ ನಾವು ಇವತ್ತು ಇಷ್ಟೆಲ್ಲ ಹೋರಾಟಗಳನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ನಿಮ್ಮ ಬೆಂಬಲ ನಿರಂತರವಾಗಿರಲಿ ಅಂತ ಹೇಳಿ ನಾನು ಕೇಳ್ಕೊತಾ, ಮತ್ತೊಮ್ಮೆ ರಾಜ್ಯದ ಜನರ ತೆರಿಗೆ ಹಣವನ್ನು ಉಳಿಸೋದಕ್ಕೆ ಹೋರಾಟ ಮಾಡಿ ಜೈಲಿಗೆ ಹೋಗಿ ಬಂದಿರುವಂಥ ಏನು KRS ಪಕ್ಷದ ನಾಡ ಯೋಧರಾಗಿರ್ತಕ್ಕಂಥ, ನಾಡ ಪ್ರೇಮಿಗಳಾಗಿರ್ತಕ್ಕಂಥ ಅಶೋಕ್ ಮತ್ತೆ ರಾಜು ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ತಿಳಿಸ್ತಾ, ಮುಂದಿನ ದಿನಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜೈಲಿಗೆ ಹೋಗೋದಕ್ಕೆ KRS ಪಕ್ಷದ ಸೈನಿಕರು ಸಿದ್ಧವಾಗಿ ಅಂತ ಹೇಳಿ, ಯಾವುದೇ ಭಯ ಅಂಜಿಕೆ ಇಲ್ಲದೆ ಸಿದ್ಧರಾಗಿ ಅಂತ ಹೇಳಿ ಹೇಳ್ತಾ, ಮತ್ತೊಮ್ಮೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವೀರ ಯೋಧರಾದಂತಹ ಅಶೋಕ್ ಮತ್ತು ರಾಜು ಅವರಿಗೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವೀರ ಸೈನಿಕರಾದಂತಹ ಅಶೋಕ್ ಮತ್ತು ರಾಜು ಅವರಿಗೆ, ಜೈ ರವಿಕೃಷ್ಣ ರೆಡ್ಡಿ ಅವರಿಗೆ, ಸ್ನೇಹಿತರೆ ನಮಸ್ಕಾರ. ನಾನು ರಘುನಂದನ, KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮತ್ತು ಉತ್ತರ ಭಾಗದ ಉಸ್ತುವಾರಿ. ನಮ್ಮ ಇಬ್ಬರು ವೀರ ಸೇನಾನಿಗಳು ಉತ್ತರ ಭಾಗದವರು ಯಾವಾಗಲೂ ನೋಡ್ಬೋದು. ನಮ್ಮ ಉತ್ತರ ಭಾಗದಲ್ಲಿ ಏನೋ ಒಂದು ಸಂಘರ್ಷ, ಏನೋ ಒಂದು ಬೆಳವಣಿಗೆಗಳು ಆಗ್ತಾ ಇದೆ. ಅದು ನಿಜವಾಗ್ಲೂ ಬೆಳವಣಿಗೆಯ ಸಂಕೇತ. ಯಾಕೆ ಹೇಳ್ತೀನಿ ಅಂತಂದರೆ, ಇವತ್ತಿನ ಪೊಲೀಸರು ಅಯೋಗ್ಯರು, ಅಧಮರು, ಅಜ್ಞಾನಿಗಳು. ನಾನು ಹೇಳ್ತಾರೆ ಭ್ರಷ್ಟರಿಗೆ, ಎಲ್ಲ ಪೊಲೀಸರಿಗಲ್ಲ. ಭ್ರಷ್ಟರು ಯಾರಿದ್ದಾರೆ, ಈ ಭ್ರಷ್ಟರು ಹೆಂಗೆ ಭ್ರಷ್ಟರಾಗ್ತಾರೆ ಅಂದರೆ, ಇವ್ರಿಗೆ ಸರ್ಕಾರದ ನೌಕರನಿಗೆ ಇರಬೇಕಾದಂಥ ಒಂದು ಸಂಯಮ, ಒಂದು ಒಳ್ಳೆಯ ಗುಣಗಳು, ಸುಗುಣಗಳು
ತಾಳ್ಮೆ ಅಥವಾ ಜ್ಞಾನ ಆಲೋಚನೆಯೇ ಇಲ್ಲದಂಥ ಅಯೋಗ್ಯರು. ಯಾಕೆ ಅಂದರೆ ಇವತ್ತು ಇವ್ರಿಗೆ ಮಾನವ ಮೂಲಭೂತ ಹಕ್ಕುಗಳೇ ಗೊತ್ತಿಲ್ಲದೆ ಇರುವಂಥ, ಯಾರು ಯಾವುದನ್ನ ಪ್ರಶ್ನೆ ಮಾಡ್ಬೋದು, ಪ್ರಶ್ನೆ ಮಾಡೋದು ಒಬ್ಬ ಮನುಷ್ಯನ, ಒಬ್ಬ ತೆರಿಗೆದಾರನ, ಈ ನಾಡಿನ, ಈ ದೇಶದ ಪ್ರಜೆಯ ಮೂಲಭೂತ ಹಕ್ಕು ಅನ್ನೋ ಕನಿಷ್ಠ ಪರಿಜ್ಞಾನ ಇಲ್ಲದ ಕಳಪೆಗಳನ್ನ ಸರಿಯಾಗಿ ತೇರ್ಗಡೆ ಆಗದೆ ಇದರಲ್ಲಿ ಪರೀಕ್ಷೆಗಳಲ್ಲಿ ಸರಿಯಾಗಿ ತೇರ್ಗಡೆ ಆಗದೆ ಯಾವುದೋ ಫೋಟೋದ ಮೇಲೋ ಹಣ ಕೊಟ್ಟು ಇನ್ಯಾವುದೋ ಶಾದಿ ಇನ್ನೊಂದು ಭಾಗ್ಯಗಳು ಇನ್ಯಾವ್ಯಾವುದೋ ಭಾಗ್ಯಗಳ ಆಧಾರದ ಮೇಲೆ ಯಾರನ್ನೋ ಹೇಳಕ್ಕೆ ಅದು ನಮ್ಮ ಬಾಯಲ್ಲಿ ನಾವು ಹೇಳಿದ್ರೆ ಹೊಲಸಾಗುತ್ತೆ. ಆ ಥರ ವಾಮ ಮಾರ್ಗದಿಂದ ಕೆಲಸವನ್ನ ಪಡೆದು ಯಾರು ಪಡೆದಿರ್ತಾರಲ್ಲ, ಯಾರ ಕಡೆಯಿಂದ ಯಾರೋ JCB ಪಕ್ಷದ ಯಾರೋ ಏನೋ ಏನು ನಾಯಕರು ಅಂತ ಹೇಳ್ತಾರಲ್ಲ ಅವ್ರಿಗೆ, ಅಂತ ಕಳ್ಳ ಕದೀಮರ ಹತ್ರ ಪಡೆದಂತ ಅಂದರೆ ಅವರ ಋಣವನ್ನ ತೀರ್ಸೋಕ್ಕೋಸ್ಕರ ಅವರ ಆಜ್ಞೆಯನ್ನ ಪಾಲಿಸುವ ಸಂವಿಧಾನವೇ ಗೊತ್ತಿಲ್ಲದ, ಸಂವಿಧಾನ ಪ್ರಜಾಪ್ರಭುತ್ವದ ಇದರಲ್ಲೇ ಕೆಲಸ ಮಾಡೋಕ್ಕೆ ಗೊತ್ತಿಲ್ಲ, ಸಂವಿಧಾನ ಗೊತ್ತಿಲ್ಲ, ಅವ್ರ ರೂಲ್ಸೇ ಗೊತ್ತಿಲ್ಲ, ಸ್ವತಃ ಪೊಲೀಸರಿಗೆ ಕಾನೂನೇ ಗೊತ್ತಿಲ್ಲ. ಅವರು ಕಾನೂನು ಪಾಲಿಸಬೇಕಾದ್ರು ಪಾಲಿಸ್ತಾ ಇದ್ದಾರಾ? KRS ಪಕ್ಷ ಕಾನೂನು ಪಾಲಿಸಿದವ್ರು ಯಾರು ಕಾನೂನು ಪಾಲಿಸ್ತಾರವರು? ಕಾನೂನು ಪಾಲಿಸ್ತಿರೋರು, ನಿಜವಾಗ್ಲೂ ಕಾನೂನನ್ನ ಪಾಲಿಸ್ತಾ ಇರೋರು KRS ಪಕ್ಷದವರು. ಆದ್ರೆ ಪೊಲೀಸರಿಗೆ ಕಾನೂನು ಹೇಗೆ ಒಂದು ಇವ್ರಿಗೆ ನೋಟಿಸ್ ಕೊಡಬೇಕು, ಅದು ನೋಟಿಸ್ ಕೊಟ್ಟು ಇವ್ರನ್ನ ಕರ್ಕೊಂಡ್ಬರ್ಬೇಕು, ಅದು ಏನು ಮಾಡ್ಬೋದು ಅನ್ನೋ ಏನೂ ಇಲ್ಲದೆ ನಾವು ಇದ್ರೊಳಗಡೆ ತಗ್ಲಾಕೋತೀವಿ ಅನ್ನೋ ಸಣ್ಣ ಪರಿಜ್ಞಾನನೂ ಇಲ್ಲದೆ ಅವರು ನಾವೀಗೇನೋ ಮಾಡ್ಬಿಡ್ಬೇಕು, ಇವ್ರನ್ನ ಕಟ್ಟಾಕಬೇಕು ಅಂತ ಮಾಡ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ನೋಡ್ರೆ ನೀವು ಅಯೋಗ್ಯರು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಎಲ್ಲೆಲ್ಲಿ ನಮಗೆ ಸಂಘರ್ಷಗಳಲ್ಲಿ ನಾವು ಒಳಗಾಗಿದ್ದೀವಿ, ನಮ್ಮ ಪಕ್ಷದ ಸದಸ್ಯರಿಗೂ ಕಾರ್ಯಕರ್ತರಿಗೂ ನಾನು ಹೇಳೋದು, ನಾವು ಈ ಥರ ಸಂಘರ್ಷಗಳಿಂದನೇ ನಾವು ಮೇಲೆ ಬರೋದು. ನೋಡಿ, ನೀವು ಗಮನಿಸಿ, ಗ್ರಾಫ್ ನೋಡಿ, ಎಲ್ಲೆಲ್ಲಿ ಸಂಘರ್ಷ ಆಗಿದೆ. ಇವತ್ತು ಹೊಳೆಯಪುರ, ಪಾಂಡುಪುರ, ಎಲ್ಲೆಲ್ಲ ದೊಡ್ಡ ಸಂಘರ್ಷಗಳಾಯ್ತು, ಅಲ್ಲಿ ನಮ್ಮ ಪಕ್ಷಕ್ಕೆ ಮತ ಜಾಸ್ತಿ ನಮ್ಮ ಪಕ್ಷದ ಪ್ರಚಾರ ಜಾಸ್ತಿ ಆಯ್ತಾ? ಹಂಗಾಗಿ ನಮ್ನ ಪ್ರಚಾರ ಮಾಡ್ತಿರೋದು ಯಾರು ನಮ್ಮ ಪ್ರಚಾರ ಮಾಡ್ತಾ ಇರೋದು? ಭ್ರಷ್ಟ ಪೊಲೀಸರು ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ. ಇದು ಒಂದು ಇವತ್ತು ಆ ಭಾಗದಲ್ಲಿ ಯಾವುದು ನಮ್ಮ ಹಿರಿಯೂರು ಭಾಗದಲ್ಲಿ ಇವತ್ತು ಒಂದಿಷ್ಟು ಜನಕ್ಕೆ KRS ಪಕ್ಷ ಅಂದ್ರೇನೋ, ಅವ್ರ ತಾಕತ್ತೇನೋ ಅಂದ್ರೆ ಅವ್ರು ಕಂಡ್ರೆ ಈ ಪೊಲೀಸರಿಗೆ ಎಷ್ಟು ನಡುಕ ಅನ್ನೋದು ಆ ಭಾಗ ಜನ ಗೊತ್ತಾಗಿದೆ. KRS ಪಕ್ಷದ ಶಕ್ತಿ ಗೊತ್ತಾಗಿದೆ. ಹಂಗೆ ಪೊಲೀಸರು ತಿಳ್ಕೊಬೇಕು. ಒಂದು ಗ್ರಾಫ್ ಹಿಂದೆ ಜನ ಪೊಲೀಸರು ಅಂದ್ರೆ ಎದುರ್ಕೊಂಡು ಉಜ್ಜೋಗಳವರು, ಹೌದಾ? ಜನ ಎದುರ್ಕೊಳ್ಳೋರು. ಗ್ರಾಫ್ ನೋಡ್ತಾ ಇವತ್ತು ಪಕ್ಷ ಜನರು ಇವತ್ತು ಪೊಲೀಸರನ್ನ ಪ್ರತಿಯೊಬ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೇಳಿ, ಎದುರುಕೊಳ್ತಾ ಇದ್ರು. ಸ್ವಲ್ಪವಾಗಿ ಇವತ್ತು ಜನ ಓಪನ್ ಆಗಿ ಅವ್ರನ್ನ ಪೊಲೀಸರನ್ನ ಪಬ್ಲಿಕ್ ಅಲ್ಲಿ ಪ್ರಶ್ನೆ ಮಾಡಿದೆ, ಯಾಕ್ರಿ ಏನ್ರಿ ಲೈವ್ ಮಾಡ್ತೀನಿ, ವಿಡಿಯೋ ಮಾಡ್ತೀನಿ ಅಂತ. ಅದೇ ಗ್ರಾಫ್ ಮುಂದುವರೆದ್ರೆ ನಿಮ್ಮನ್ನ ಜನ ಬೀದಿಗಳಲ್ಲಿ ಭ್ರಷ್ಟರನ್ನ ಒಟ್ಟಾಡಿಸ್ಕೊಂಡು ಹೊಡೆಯೋ ಕಾಲ ದೂರ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಡ್ರಯ್ಯ ಅಯೋಗ್ಯರ, ಯಾರನ್ನೂ ಉಳಿಸಲ್ಲ ಕಣ್ರಯ್ಯ. ಬೆಂಕಿ ಜನ ತಿರುಗಿ ಬಿದ್ದಾಗ ಅವರು KRS ಪಕ್ಷದ ಸೈನಿಕರ ರೀತಿಯಲ್ಲೇ ಸಭ್ಯವಾಗಿ ಶಾಂತಿ ಮಾರ್ಗದಲ್ಲಿ ಅಹಿಂಸಾತ್ಮಕವಾಗಿ ಹೋರಾಟ ಮಾಡ್ತಾರೆ ಅನ್ನೋದನ್ನ ನಿಮ್ಮ ತಲೆಯಿಂದ ತೆಗೆದುಬಿಡಿ. ಜನ ತಿರುಗಿ ಬಿದ್ದರೆ, ಸಮೂಹ ತಿರುಗಿ ಬಿದ್ದರೆ ನೀವೆಲ್ಲ ಧೂಳಿಪಟ ಗಾಳಿಪಟ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ. ನಾವು ಎದುರ್ಕೊಂಡ್ಬಿಡ್ರಪ್ಪ. ನಾವು KRS ಪಕ್ಷದವರು, ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ಪ್ರಾಣ ಕೊಡೋಕ್ಕೆ ರೆಡಿ ಆಗಿರುವಂಥವ್ರು KRS ಪಕ್ಷದವರು. ನಿಮ್ಮ ಕಾಂಜೆ ಪಿಂಜೆ ಜೈಲಿಗೆ ಎದುರ್ಕತ್ತಿದ್ದೇನೆ. ಇನ್ನೊಂದು, ಇದೇ ರೀತಿ ಮುಂದುವರೆದ್ರೆ KRS ಪಕ್ಷದ ಸೈನಿಕರು ಜೈಲ್ ಬರೋ ಆಂದೋಲನ ಮಾಡ್ತೀವಿ ನಾವು. ಜೈಲ್ಗೆ ಹಾಕಿ ಎಷ್ಟು ಜೈಲಿಗೆ ಹಾಕ್ತೀರಾ ನಮ್ಮನ್ನ? ಎಷ್ಟು ಜನರನ್ನ ಜೈಲಿಗೆ ಹಾಕ್ತೀರಾ? KRS ಪಕ್ಷದ ಸೈನಿಕರು ಬಂದ್ರೆ ಅವರೆಲ್ಲ ತುಂಬಿಸುವಂತ ಜೈಲೇ ಇಲ್ಲ ನಿಮ್ಗೆ, ಯೋಗ್ಯತೆನೇ ಇಲ್ಲ ನಿಮ್ಗೆ ಈ ವ್ಯವಸ್ಥೆಗೆ. ಹಂಗಾಗಿ ದಯಮಾಡಿ ಅರ್ಥ ಮಾಡ್ಕೊಡ್ರಪ್ಪ. ನಿಮ್ಮ ತೆವಲ್ಗೆ, ತೀಟೆಗೆ, ನಿಮ್ಮ ವೈಯಕ್ತಿಕ ಏನ್ ಹೇಳ್ತೀವಿ ಅದೇನೇ ಒಂದು ರೀತಿ ದ್ವೇಷ ಸಾಧನೆಗೆ ನೀವು ಮುಂದಾದ್ರೆ ಅಂದ್ರೆ ಜನ ನೋಡ್ತಾ ಇದ್ದಾರೆ. ನಾನು ಅಲ್ಲೇ ಹೇಳಿದ್ದೀನಿ, ಎಲ್ಲೆಲ್ಲಿ ಸಂಘರ್ಷಗಳು ಆಯ್ತು ಮಾಡಿ, ನಾವು ರೆಡಿ ಇದೀವಣ್ಣ, ನಾವು ರೆಡಿ ಇದೀವಿ, ನೀವು ರೆಡಿ ಆಗ್ಬೇಕಷ್ಟೇ. ನಿಮ್ಗೇನೋ ಇವತ್ತು ಅಧಿಕಾರದ ಒಂದು ತಿಮಿರೋ ಇದ್ರೆ ದಯಮಾಡಿ ಅದನ್ನ ಇಲ್ಲಿಗೆ ಬಿಡಿ. ಇಲ್ಲ ಅಂದ್ರೆ ನೀವು ಅನುಭವಿಸೋ ಕಾಲ ದೂರ ಇಲ್ಲ. ನಾವು ಹಿಂದೆ ಹೆಜ್ಜೆ ಇಡೋದಿಲ್ಲ, ನಾವು ಎಂದಕ್ಕೆ ಹೆಜ್ಜೆ ಇಡೋದಿಲ್ಲ. ಅದು ಅದೇನು ಯಾವ ಮಟ್ಟಕ್ಕಾದ್ರೂ ಹೋಗ್ಬೋದು, ಇದನ್ನ ತಿಳ್ಕೊಳ್ಳಿ. ನಾವು ನಿಜವಾದ ಸ್ವತಂತ್ರ ನಾಡ ಪ್ರೇಮಿಗಳು. KRS ಪಕ್ಷದವರು ಯಾರು?
ನಿಮ್ಮ ಥರ ಕಾಂಜಿ ಪಿಂಜಿ ಸುಮ್ಮನೆ ಏನೋ ದುಡ್ಡುಗೋ ಯಾವನೋ ಕೂಡ ಎಂಜಿಲು ಕಾಸಿಗೆ ಇನ್ಯಾವನೋ ಹೇಳೋ ಏನು ಹೇಳ್ತೀವಿ ಆದೇಶಕ್ಕೆ ಇನ್ಯಾವನೋ ಕೊಡೋ ದುಷ್ಟ ಕೆಟ್ಟ ಆದೇಶಕ್ಕೆ ತಲೆಬಾಗಿ ನಾಯಿ ಮರಿ ಥರ ಏನದು ಬಾಲ ಅಲ್ಲಾಡ್ಸ್ಕೊಂಡು ಹೋಗೋ ನಾಯಿಗಳಲ್ಲ ನಾವು. ಅರ್ಥ ಆಗ್ತಿದ್ಯಾ? ಹಾಗಾಗಿ ಇದು ನಿಮಗೆ ಎಚ್ಚರಿಕೆ. ಇದು KRS ಪಕ್ಷ ಶಾಂತವಾಗಿ ಹೋರಾಡುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮಿಂದ ಜಾಗೃತಗೊಂಡಂಥ ನಮ್ಮಿಂದ ಸ್ಫೂರ್ತಿ ಪಡೆದಂಥ ಜನರು ನಿಮ್ಮನ್ನು ಅಟ್ಟಾಡಿಸ್ಕೊಂಡು ರೋಡಲ್ಲಿ ಹೊಡೆಯೋದಕ್ಕಿಂತ ಮುಂಚೆ ಬದಲಾಗಿ ನಿನ್ನೆ ಅಲ್ಲೊಂದು ಸಂಘರ್ಷಣೆ ಅಶೋಕ್ ಅವರು ಮನೆ ಅಲ್ಲಿ ಅವ್ರನ್ನ ಕರ್ಕೊಂಬರಕ್ಕೆ ಹೋದಾಗ ಅಲ್ಲಿಯ ಜನರು ಯಾವ ರೀತಿ ರೊಚ್ಚಿಗೆತ್ತಿದ್ರು ಅಲ್ಲಿ ಒಬ್ಬ ಏನೋ ಒಂದು ಮುಂದಕ್ಕೆ ಎಟ್ಟಿದ್ರೆ ಹೆಚ್ಚಿನ ಅಲ್ಲಿ ಏನಾಗ್ತಿತ್ತು ಈ ಥರದ್ದು ಜನರು ಧೈರ್ಯ ತಗೋತಾರೆ, ಜಾಗೃತ ಆಗ್ತಿದ್ದಾರೆ, ಸ್ಫೂರ್ತಿ ಚೈತನ್ಯವನ್ನು ತುಂಬ್ಕೋತಾ ಇದ್ದಾರೆ. ಹಂಗಾಗಿ ದಯಮಾಡಿ ಎಚ್ಚರಿಕೆಯಿಂದ ಇರಲಿಲ್ಲ ನೀವು ಅಂದರೆ ನಾನು ಹೇಳ್ತಾ ಇಲ್ವಾ, ನಾವು ಜನರು KRS ಭಕ್ತವ್ರೆ ಆಗಿರಲ್ಲ. KRS ಭಕ್ತವ್ರ ಥರ ಶಾಂತಿ ಹೋರಾಟಗಳಲ್ಲೇ ಇರೋದಿಲ್ಲ. ಆ ಕಾರಣಕ್ಕೆ ದಯಮಾಡಿ ನೀವು ಬದಲಾಗದೆ ಬೇರೆ ದಾರಿ ಇಲ್ಲ, ಬದಲಾಗಿ ಒಳ್ಳೆಯವರಾಗಿ ಒಳ್ಳೇದನ್ನೇ ಮಾಡಿ ಒಳ್ಳೇದು ಮಾಡ್ತಾನೆ ಇರೋಣ ಅಂತ ಹೇಳ್ತಾ ಈಗ ನಮ್ಮ ಸೈನಿಕರು ಯಾವಾಗಲೂ ಅವರು ಅದಕ್ಕೆ ಯಾವುದಕ್ಕೂ ಹಂಚಿದೆ ರೆಡಿಯಾಗಿ ಎಲ್ಲ ಆಲ್ರೆಡಿ ರಾಜ್ಯದ್ದು 2ನೇ ಸಲ ಅವ್ನು ಇನ್ನೂ 3 ಸತಿ ಹೋಗ್ತೀನಿ ಅಂತ ಅವ್ರು ಹೇಳ್ತಿದ್ದಾನೆ. ಹಾಗಾಗಿ ನಮ್ಮ ಏನು ಅಂತಂದ್ರೆ ಪೊಲೀಸ್ನವರೇ ನಮಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ನಮ್ಮ ಪಾರ್ಟಿಯ ಪ್ರಚಾರ ಅವರೇ ಮಾಡ್ತವ್ರೆ. ನಾವೇನು ಅಂತ ನೋಡಿ, ನೀವು ಇನ್ನೇನು ರೌಡಿ ಶೀಟರ್ ಆದ್ರೂ ಓಪನ್ ಮಾಡಿ, ನಾವೇನು ಕೊಲೆ ಮಾಡೋಗಿಲ್ಲ, ರೇಪ್ ಮಾಡೋಗಿಲ್ಲ, ಮರ್ಡರ್ ಮಾಡೋಗಿಲ್ಲ, ನ್ಯಾಯ ಕೇಳೋಗಿದ್ದೀವಿ. ನಮ್ಮ ಕಾನೂನಿನ ಸಂವಿಧಾನದಲ್ಲಿರ್ತಕ್ಕಂಥ ಕಾನೂನನ್ನ ಕೇಳಿ ನಾವು ಹೋಗಿದ್ದೀವಿ. ಇವ್ಯಾವುದಕ್ಕೂ ನಾವು ಹೆದರ್ಕೊಳ್ಳಲ್ಲ. ಇನ್ನೂ ಸಹ ನಮ್ಮ KRS ಪಕ್ಷದವರು ಇನ್ನು ಮುಂದಿನ ದಿನದಲ್ಲಿ ಇದೆ, ಅದನ್ನ ಮುಂದೆ ನಿಮಗೆ ಗೊತ್ತಾಗುತ್ತೆ. ಇದು ಏನು ನೀವು ನಮ್ಮನ್ನೇನು ಕುಗ್ಗಿಸ್ಬೇಕು ಅಂತ ಮಾಡ್ತಾ ಇದ್ದೀರೋ, ಇನ್ನು ನಾವು ಬೆಳೆಸ್ಬೇಕು ಅಂತ ಮಾಡ್ತಿದ್ರು ನಿಮಗೆ ಗೊತ್ತಿದೆ. ನಮ್ಮನ್ನು ನೀವು ಬೆಳೆಸ್ತಾ ಇದ್ದೀರಾ, ನಮಗೆ ಗೊತ್ತಾಗ್ತಾ ಇದೆ. ನೀವೇನು ನಮ್ಗೆ ಈ ಥರ ಪ್ರಚಾರ ಕೊಡ್ತಾ ಇರೋದು ನಮ್ಗೆ ಇನ್ನೂ ಖುಷಿನೇ ಆಗ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ಯಾಕಂತಂದ್ರೆ ಏನು ಅಂತಂದ್ರೆ ನೀವೇ ನಮ್ಮನ್ನ ನೀವೇ ಬೆಳೆಸ್ತಾ ಇದ್ದೀರಾ, ನಮ್ಮನ್ನ ನೀವೇ ಬೆಳೆಸ್ತಾ ಇದ್ದೀರಾ. ಇಬ್ರು ಮಕ್ಕಳನ್ನ ಗಮನಿಸಿ ಅವ್ರಿಗೆ ಒಂದು ಹೆಮ್ಮೆ, ಒಂದು ಖುಷಿ ಇದೆ. ನಾನು ಯಾವ ಕಾರಣಕ್ಕೆ ಹೋಗಿ ಬಂದೆ ಜೈಲ್ಗೆ, ಮತ್ತೆ ಜೈಲಲ್ಲಿ KRS ಪಕ್ಷದವ್ರಿಗೆ ಸಿಗೋ ಒಂದು ಗೌರವ, ತುಂಬಾ ಗೌರವ ಅಂದ್ರೆ ಸುತ್ತಮುತ್ತ ಇರುವಂತ ಬೇರೆ ಕೈದಿಗಳೇನಿರ್ತಾರೆ ಅವರಿಂದ ಒಂದು ಸಿಗೋ ಗೌರವವೇ ಅವ್ರಿಗೆ ನಾವು ಮಾಡಿರೋದು ಎಂತ ಕೆಲಸ ಅನ್ನೋದ್ರ ಬಗ್ಗೆ ನಮಗೆ ಅರಿವಿದೆ. ಹಂಗಾಗಿ ನೀವು ಏನು ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾ ನಮ್ಮ KRS ಪಕ್ಷದ ವೀರ ಸೇನಾನಿಗಳಾದ ರಾಜು ಮತ್ತು ಅಶೋಕ್ ರವರಿಗೆ, KRS ಪಕ್ಷದ ವೀರ ಸೇನಾನಿಗಳಾದ ರಾಜು ಮತ್ತೆ ಅಶೋಕ್ ರವರಿಗೆ. ಹಂಗಾಗಿ ನಾವೆಲ್ಲ ಜೈಲ್ ಬಾರೋ ಮಾಡೋದಕ್ಕೂ ಎದುರಲ್ಲ, ಜೈಲ್ಗೆ ಹೋಗಿ ಬರೋದಕ್ಕೂ ಎದುರಲ್ಲ ಅಂತ ಹೇಳ್ತಾ ಬಂದಿರೋ ಇನ್ನೂ ಸಾಕಷ್ಟು ಜನರು ಬರ್ತಾ ಇದ್ದಾರೆ. ನಿನ್ನೆ ರಾತ್ರಿ ನೀವು ಲೈವ್ ನೋಡಿದ್ರೆ ಗೊತ್ತಾಗುತ್ತೆ, ನಮ್ಮ ಗೌರವಾಧ್ಯಕ್ಷರು ಬಂದಿದ್ರು. ಮತ್ತೆ ರಾತ್ರಿ ಏನೇ ಆಗಬೇಕಿತ್ತು, ಆದರೆ ರಾತ್ರಿ ಯಾವುದೋ ಹೊಸ ರೂಲ್ಸು 6 ಗಂಟೆ ಮೇಲೆ ನಾವು ಬಿಡೋದಿಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಬೆಳಿಗ್ಗೆ ಇವರು ಈಗ ಬಿಡುಗಡೆ ಆದರು. ಹಂಗಾಗಿ ಎಲ್ಲ ಬಂದಂಥ ಎಲ್ಲ ಸೇನಾನಿಗಳು ಕಾರ್ಯಕರ್ತರಿಗೂ ವಂದನೆಗಳನ್ನು ತಿಳಿಸ್ತಾ ಈ ಲೈವ್ನ ಎಂಡ್ ಮಾಡ್ತಾ ಇದೀವಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಕ್ಷಕ್ಕೆ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ, ನಾಡ ಯೋಧ ದಿವಂಗತ ಲಿಂಗೇಗೌಡರಿಗೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಗೌರವಾಧ್ಯಕ್ಷರಾದಂತಹ ರವಿಕೃಷ್ಣ ರೆಡ್ಡಿ ಅವರಿಗೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ದೀಪಕ್ ಸೇನ್ ರವರಿಗೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಪ್ರಾಮಾಣಿಕ ನಾಗರಿಕರೇ, ರಾಜಕಾರಣಕ್ಕೆ ಮುಂದಾಗಿ ಕುವೆಂಪುರ ಸರ್ವೋದಯ ಕರ್ನಾಟಕ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ, ಬಿಡುಗಡೆ. KRS